ಹೆಂಗ ಅನಸ್ತ ನಮ್ಮ ಮನಿ ನಿನಗೆ? ಇದು ಈಗ ನನ್ನ ಮನಿನೂ ಹೌದು. ನಂಗೆ ನಿಜವಾಗ್ಲೂ ಖುಷಿ ಆಗತ್ತೆ. ನಾನಂತರ ನಮ್ಮ ಅಪ್ಪ ನಮ್ಮವನ್ನ ಬಿಟ್ಟು ಅದೇನಿ ಅನ್ನೋ ಒಂದು ಫೀಲೇ ಬರವಲ್ತ. ಎಷ್ಟು ಪ್ರೀತಿಯಿಂದ ನೋಡ್ಕೊಂತಾರೆ ಮಾವಾರಾತ ಅತ್ತಿಯಾರಾತ, ಎಷ್ಟು ಅಕ್ರೆಯಿಂದ ನೋಡ್ಕೊಂತಾರೆ ನನ್ನ ಗಂಡ. ಅದ್ಯಮ್ಮ ಅಂತ ಅಶ್ವಿನಿನೂ ಅಷ್ಟೇ ಎಷ್ಟು ಪ್ರೀತಿಯಿಂದ ಮಾತಾಡ್ತಾಳ. ಖುಷಿ ಆಕೈತೆ ನೋಡು. ನಸೀಬವ ನಂದಿಲ್ ನೋಡಂತ ನಸೀಬ. ಇರ್ಲಿ ಬಿಡು, ಏನಾಯ್ತು ಇಷ್ಟಕ್ಕೆ ಅವ್ರು ಯಾರಿಗೇನು ಬೇರೆದವ್ರಿಗೆ ಕೇಳಾರನ? ಅಲ್ಲ ತಡಿ, ಈಗೊಂದು ಜಾಗ ಕೇಳಲಿ, ಮನೆ ಕೇಳಲಿ, ಏನೇ ಕೇಳಲಿ, ಹೌದಿಲ್ಲ? ನಿನ್ನ ಹೆಸರಿಗೆ ಕೇಳ್ತಾ ಇದಾರ. ನೀನು ಖುಷಿಯಾಗಿದ್ದರೆ ನಮಗೂ ಖುಷಿ ಅಲ್ಲ. ಇಲ್ಲಿ ನನ್ನ ಫ್ರೆಂಡ್ ತಡಿ, ನಾನು ಎಂಥ ಮನೆಯಾಗಿದ್ದೆ ನಿಂಗೆ ಗೊತ್ತು. ಈಗ ನಾ ಹೆಂಗದೇನಿ ಅದು ನಿಂಗೆ ಗೊತ್ತು. ಈಗ ನೀ ಎಂಥ ಮನೆಯಾಗಿದ್ದಿ, ಹೆಂಗೆ ಅಲ್ಲದಿ ಅದು ನಂಗೆ ಗೊತ್ತು. ನಂಗೆ ಖುಷಿ ಆಕತ್ತವ ನೀ ದೊಡ್ಡ ಮನೆಯಾಗಿದ್ರ. ನಂಗೇನು ಆಗಿಲ್ಲ ಪಾರ್ವತಿ, ನಾ ಇದ್ದಿದ್ರೊಳಗೆ ಖುಷಿಯಾಗಿದ್ದೀನಿ. ದುಡ್ದು ಮಾಡ್ಕೋಬೇಕಂತ ಆಸೆ ನಂಗೆ. ಅಪ್ಪ ಅವಕಾಶ ಕೊಡುವಲ್ತ. ಈ ಕೆದಳಲ್ಲ ಮತ್ತೆ ಸುಮ್ಮನೆ ಇಲ್ಲ ಬರುತ್ತೆಲ್ಲ ತುಂಬ್ತಾಳ. ಇರ್ಲಿ ಬಿಡ, ಯಾಕೆ ಬೇಜಾರು ಮಾಡ್ಕೊಂತಿ? ಹೆಂಗಿದ್ರು ನಿನ್ನ ಹೆಸರಿಗೆ ಆದಿತ್ಯ ಅಣ್ಣನ ಹೆಸರಿಗೆ ಸೇರಿಸಿ ಹಾಸ್ತೀನಿ ಅಂದಾರಲ್ಲ, ಮತ್ತೆ ಯಾಕೆ ಚಿಂತೆ ಮಾಡ್ತಿ? ಅದೊಂದು ಖುಷಿ. ಆದರೆ ಇವರು ಬಹಳ ಸ್ವಾಭಿಮಾನ. ಇವರಿಗಿದೆಲ್ಲ ಇಷ್ಟನೇ ಆಗಂಗಿಲ್ಲ. ಏನಂತಾರ ಏನ ಅಲ್ಲ. ಒಂದು ಮಾತು ಕೇಳ, ನಾನು ಬೇಜಾರು ಮಾಡ್ಕೋಬಾರ್ದು. ನಾನು ಇದನ್ನ ಯಾವ ದುರುದ್ದೇಶ ಇಟ್ಕೊಂಡು ಹೇಳ್ತಾ ಇಲ್ಲ. ಮತ್ತೆ ನಾನು ನೀ ಹೇಳಿದ್ದಕ್ಕೋಸ್ಕರ ಹೇಳ್ತೀನಿ ಈ ಒಂದು ಮಾತನ್ನ. ದಯವಿಟ್ಟು ಇದ್ರ ಮೇಲೆ ಮತ್ತೆ ಯಾವ ಒಳ ಅರ್ಥನೂ ಹುಡುಕ್ಬೇಡ. ಏನಮ್ಮ ಅದು ಪಾರ್ವತಿ? ಏನಿಲ್ಲಮ್ಮ, ಏನಿಲ್ಲ. ಅದೇ ನಾನು ಹಾಗೆ ಆಕೆಗೆ ಮಾತಾಡ್ಸ್ತಾ ಇದ್ದೆ. ಹೋಗ್ಲಿ ಬಿಡ, ನಾನೇನೋ ಹೇಳಕ್ಕಂತೇಳಿ ಬಂದೆ ಅಂದಂಗ. ಅಲ್ಲ, ನಿಮ್ಮತ್ತಿ ದುರಾಸೆ ಅತಿ ಆಸೆ, ಆಕೆ ಅದನ್ನು ಕೇಳ್ತಾಳೆ ಇದನ್ನು ಕೇಳ್ತಾಳೆ, ಎಲ್ಲ ಸರಿ ಹೌದಾ? ಆಕೆ ಕೇಳ್ತಾಳ. ಆದ್ರೆ ಈಗ ನಮಗೆ ಕೊಡಾಕಿ ಏನು ತೊಂದರೆ ಇಲ್ಲ. ನನ್ನ ಮಗಳು ನಿನಗೆ ಕೊಟ್ರೆ ನಂಗೆ ಎಲ್ಲಿ ಹೋಗೈತಿ, ನಂಗೆ ಖುಷಿ. ಆದ್ರೆ ನಿಂಗೆ ಏನು ಕೇಳತ್ತೀನಿ ಅಂದ್ರೆ, ನಿನ್ನ ಗಂಡ ಯಾಕೆ ಬಾಯಿಗೆ ಬ್ರೇಕ್ ಹಾಕೋಲ್ಲ? ಸುಮ್ಮನೆ ಇರ್ತಾನಲ್ಲ, ಅಷ್ಟೇ ಒಂದು ಮಾತವ ಹಂಗೆ ಕೇಳಿದೆ ಅಂತಾನ ಸುಮ್ಮನೆ ಇರ್ತಾನ. ನಾನು ನೋಡೇನಿ. ಬೇರೆ ಏನೋ ನಂಗೆ ಬೇಡ ಅಂತ ಕಡಾಖಂಡಿತ ಹೇಳಂಗಿಲ್ಲಲ್ಲ. ಅಲ್ಲ, ನಿನ್ನ ಗಂಡನ ಜಗಳ ಮಾಡು ಅವ ಹಂಗ ಹಿಂಗಂತ ನಾ ಹೇಳ್ತಾ ಇಲ್ಲ. ಮತ್ತು ಹಂಗೆ ತಿಳ್ಕೊಬೇಡ ಮಗಳ. ಹೋಗಿ ಏನು ಕೇಳಕ್ಕೆ ಹೋಗ್ಬೇಡ. ನನ್ನ ಮನ್ಸಿಗೆ ಅನ್ಸಿದ್ದು ನಾನು ನಿಂಗೆ ಹೇಳತ್ತೀನಿ ಅಷ್ಟೇ. ಈಗ ಬೇಡ ಅಂತ ಗದರ್ಸಿದ್ರೆ ನಿಮ್ಮ ತಾನು ಸುಮ್ಮಕ್ಕಳ ಮ್ಯಾಗಿನ ಮಾತಿಗೆ ಅನ್ಲೇ ಬೇಡ ಅಂತೇಳಿ ನಿನ್ನ ಗಂಡ ಮಾತಾಡೋದು ನಾನು ನೋಡೀನಿ ಎಷ್ಟೋ ಸಲ. ಅದಕ್ಕೆ ಕೇಳಾಕತ್ತೀನಿ, ಏನು ಒಳಗೆ ನಿನ್ನ ಗಂಡಗೂ ಇಷ್ಟ ಐತಾ ಅಂತ ಅಷ್ಟೇ. ಅವ ಏನು ಮಾತಂತ ಮಾತಾಡತ್ತೀವಿ? ಇದಕ್ಕೆ ಹೇಳಿದ್ದು. ನಿಜವಾಗ್ಲೂ ನನಗೆ ಬೇಡ. ನನ್ನ ಅಪ್ಪಗೆ ಹೇಳ್ತೇನೆ, ನನ್ನ ಗಂಡನ ಬಗ್ಗೆ ನೀವು ಹಿಂಗೆ ತಿಳ್ಕೊತೀರಿ ಅಂತ ನಾನು ಅನ್ಕೊಂಡಿದ್ದಿಲ್ಲವ. ನಿಜವಾಗ್ಲೂ ಬೇಡ. ನನಗೆ ಯಾವ ಮನಿನೂ ಬೇಡ. ನಾನು ದುಡ್ದು ಮಾಡ್ಕೋತೀನಿ. ಏನು ಅಪ್ಪ ನನಗಂತ ಒಂದು ಅಂಗಡಿ ಕೊಡ್ತಾನೆ ಅಷ್ಟೇ ಸಾಕು. ಆ ಶಾಪಿಂದನೇ ನಾನು ದುಡ್ದು ಮಾಡ್ಕೋತೀನಿ. ನೀನು ಅದು ಪಾರ್ವತಿ ಮುಂದೆ ಹಿಂಗೆ ನನ್ನ ಗಂಡನ ಬಗ್ಗೆ ಮಾತಾಡ್ತಿ ಅಂತ ನಾನು ಅನ್ಕೊಂಡಿದ್ದಿಲ್ಲ. ಅಯ್ಯೋ ನನ್ನ ಮಗಳ, ಇಲ್ಲವ, ನಾನು ಯಾಕೆ ಕೆಟ್ಟ ಉದ್ದೇಶ ಇಟ್ಕೊಂಡು ಹೇಳಲಿಲ್ಲ ಮಗಳ. ತಪ್ಪಾತ ಏನು ನಂದೇ ತಪ್ಪಾತ. ನಿನ್ನ ಗಂಡ ಹಂಗಿಲ್ಲ ಆತ. ಅವಾಗ ಹೆಂಗೆ ಬೈಯದ ಬಿಡು ಹೋಗ್ಲತ್ತಾಗ ಏನು ಹೇಳೋದು ಅನ್ನಂಗೆ ಆಗಿರ್ಬೇಕು. ನಾನು ಅದನ್ನು ತಪ್ಪು ತಿಳ್ಕೊಂಡೇನ. ತಪ್ಪಾತ್ ಮಗಳ. ಅವಾಗ ಹೆಂಗೆ ಹೇಳೋದಂತೇಳಿ ಸುಮ್ಮನಾಗ್ಯಾನ ಅಷ್ಟೇ. ಆಮೇಲೆ ಹೇಳೋಷ್ಟು ಹೇಳೇನ, ಏನು ಹೊಡಿಬೇಕನೋ ಅವನು. ನನ್ನ ಗಂಡ ಅಂತವ ಅಲ್ಲವ. ಮಾವನ ದುಡ್ಡಿಗೆ ಆಸೆ ಪಡೋ ಅಂಥ ವ್ಯಕ್ತಿ ಅಲ್ಲ. ಆತ ಮಗಳ, ನಾನೇ ತಪ್ಪು ತಿಳ್ಕೊಂಡೇನಾತ. ತಪ್ಪಾತು. ಇನ್ನೊಮ್ಮೆ ಯಾವತ್ತೂ ನನ್ನ ಬಾಯಿಗಿಂತ ಮಾತು ಬರಲ್ಲ ಆತ. ತಪ್ಪಾತ್ ಮಗಳ, ನಾನೇನೋ ಒಂದು ತಿಳ್ಕೊಂಡೆ ಮಾತಾಡ್ಬಿಟ್ಟೆ. ಇವತ್ತೇ ಅಂದಿದ್ದು, ಇನ್ಯಾವತ್ತೂ ಈ ರೀತಿ ಮಾತಾಡಬೇಡ. ಏನ? ಅಯ್ಯೋ ದೇವ್ರೆ, ಇದೇ ಮಾತು ನಾನು ಹೇಳ್ಬೇಕಂತ ಇದ್ದಿದ್ದೀಗ. ಚಲೋ ಆತು, ಅತ್ತಿಯಾರೇ ನಡಕ್ಕೆ ಬಂದು ಅಂದರು. ಒಂದು ವೇಳೆ ಈ ಮಾತು ನಾನು ಅಂದಿದ್ರೆ ಅನು ಮನಸ್ಸಿಗೆ ಎಷ್ಟು ನೋವಾಗ್ತಿತ್ತು. ನನಗೂ ಭಾಳ ಸಲ ಅನಿಸೈತಿ, ಆದಿತ್ಯ ಅಣ್ಣ ಮ್ಯಾಗಿನ ಮಾತಿಗೆ ಅಂತಾರೆ ಮತ್ತು ಅವ್ರು ಏನು ಹೇಳಲ್ಲ ಅಂತ ನನಗೂ ಗೊತ್ತು. ಆದರೂ ಈ ಮಾತು ನಾನು ಹಂಗೆ ಸಜೀವವಾಗಿ ಅಂತಿದ್ದೆ. ಈಗ ಅಂದಿದ್ರೆ ಅನು ಏನು ತಿಳ್ಕೊತಿದ್ಲು ನನ್ನ ಬಗ್ಗೆ? ಅಯ್ಯೋ ದೇವ್ರೆ, ಯಾವ ದೇವ್ರ ಬುದ್ಧಿ ಕೊಟ್ಟನೋ ಏನೋ. ನಾನು ಮಾತಾಡೋಕ್ಕಿಂತ ಮುಂಚೆನೇ ಪಾಪ ಅತ್ತಿಯವ್ರು ಬಂದಂದರು. ತಾಯಿ ಒಂದು ಮಾತಂದರೆ ಮಗಳಿಗೆ ಅಷ್ಟೊಂದು ನೋವಾಗಲ್ಲ, ಬೈದು ಸುಮ್ಮನಕ್ಕಳ. ಅದೇ ನಾನು ಅಂದಿದ್ರೆ ಅಯ್ಯೋ ದೇವ್ರೆ, ಅನು ನನ್ನ ಜೊತೆಗೆ ಇನ್ನೊಂದು ಸಲ ಮಾತೇ ಆಡ್ತಾ ಇರಲಿಲ್ಲ. ಅಪ್ಪ, ಇನ್ಯಾವತ್ತೂ ನಾನು ಮುಂದೆ ಈ ಥರ ಮಾತಾಡಲ್ಲ. ಅಲ್ಲ, ಯಾವ ಹೆಂಡ್ತಿಗಾದರೂ ತನ್ನ ಗಂಡನ ಬಗ್ಗೆ ಇನ್ಯಾರೋ ಏನೋ ಈ ಥರ ಹೇಳ್ತಾರೆ ಅಂದರೆ ಬೇಜಾರಾಗ್ದಂಗೆ ಇರ್ತೈತನ? ಇಲ್ಲ, ನಾನು ಇನ್ಯಾವತ್ತೂ ಈ ರೀತಿ ಯೋಚನೆನೂ ಮಾಡಲ್ಲ. ಪಾಪ ಅನು ಎಷ್ಟು ಬೇಜಾರು ಮಾಡ್ಕೊಂಡ್ಲು. ತಾಯಿ ಅಂದಿದ್ದಕ್ಕೆ ಎಷ್ಟು ಬೇಜಾರು ಮಾಡ್ಕೊಂಡ್ಲು. ನಾನು ಅಂದಿದ್ರೆ ಅಪ್ಪ ದೇವ್ರೆ. ಪಾರ್ವತಿ, ಏನು ಯೋಚನೆ ಮಾಡತ್ತಿ? ಏನೂ ಇಲ್ಲ. ಮನಿ ಯಾವ ರೀತಿ ಕಟ್ಟಿಸ್ಬೇಕಂತದಿ ಹೇಳ. ನಿಂಗೇನಾರ ಬೇಜಾರು? ನಂಗೆ ಯಾಕೆ ಬೇಜಾರು? ಅನು ಮದುವೆ ಆಗಿ ಹೋದ್ಮೇಲೂ ಹಿಂಗೆಲ್ಲ ಕೇಳ್ತಾಳಲ್ಲ ಅಂತ. ಅನು,
ಇದೇ ಫಸ್ಟ್ ಇದೆ ಲಾಷ್ಟ. ನೋಡು, ನನಗೇನು ಸಂಬಂಧನೇ ಇಲ್ಲ ಇದು. ನಾನು ಯಾವತ್ತೂ ಈ ಥರ ಯೋಚನೆನೂ ಮಾಡಲ್ಲ, ಅನ್ಕೊಳ್ಳೋದು ಇಲ್ಲ. ಇದೆಲ್ಲ ನಿಮ್ಮ ತಂದೆ ದುಡ್ದಿದ್ದು. ಮಾವಾರ್ದನ್ನ ಮಗಳು ಕೇಳ್ತಾ ಇದ್ದಿ, ನಾನು ಯಾಕಮ್ಮ ಹಂಗೆಲ್ಲ ತಿಳ್ಕೊಲಿ? ಮನೆಗೆ ಸೊಸೆಯಾಗಿ ಬಂದ ತಕ್ಷಣ ಏನು ಅಧಿಕಾರ ಬಂದ್ಬಿಡ್ತೈತೆ ನನಗೆ? ಏನು 2 ಕೊಂಬರ್ತಾವ? ಇದ್ರೊಳಗೆ ನಯಾ ಪೈಸಾನು ನನಗೆ ಸಂಬಂಧ ಇಲ್ಲ. ಏನು, ನಾನು ಈ ಮನೆ ಸೊಸೆ ಅಷ್ಟೇ. 2 ಹೊತ್ತು ಊಟ ಮಾಡ್ತೀನಿ, ಹೊಟ್ಟೆ ತುಂಬ ನಾಷ್ಟ ಮಾಡ್ತೀನಿ, ನನ್ನ ಪಾಡಿನ ಇರ್ತೀನಿ, ಬಟ್ಟೆ ಹಾಕೋತೀನಿ, ಕೊಡಿಸ್ತಂತಾವ. ಅಷ್ಟು ಬಿಟ್ಟರೆ ಇದು ಯಾವ ಹಣ ಆಸ್ತಿಗೂ ನನಗೆ ಸಂಬಂಧ ಇಲ್ಲ. ನಾನು ಯಾವತ್ತೂ ಹಂಗೆ ತಿಳ್ಕೊಳ್ಳೋದಿಲ್ಲ. ಈಗಲೇ ನಿಂತ್ಕೊಂಡು ಒಂದು ಇಡೀ ಕಂಪ್ನಿ ನಿನ್ನ ಹೆಸರಿಗೆ ಬರ್ಸ್ಕೊಂಡ್ರು ನನಗೆ ಯಾವ ಬೇಜಾರು ಇಲ್ಲ. ಯಾಕಂದರೆ ಇದು ನೀನು ಇಲ್ಲಿ ಕಷ್ಟಪಟ್ಟಿರೋದು, ನಿಮ್ಮಪ್ಪ, ನಿಮ್ಮ ಅಣ್ಣ, ನೀವು, ಆ ಅತ್ತಿಯವರು. ನಾನು ಈಗ ಬಂದವಳು. ಅಯ್ಯೋ ದೇವ್ರೇ, ನಾನು ಯಾವತ್ತೂ ಹಂಗೆ ವಿಚಾರ ಮಾಡಲ್ಲ. ನೀನು ಹಂಗೆ ಮಾಡಬೇಡ. ಫಸ್ಟು ಮನೆ ಹೆಂಗೆ ಕಟ್ಟಿಸ್ಬೇಕಂತ ತೀರ್ಮಾನ ಮಾಡ್ಕೊ, ಆಯ್ತಾ? ಸರಿ ಆಯ್ತು. ಏನಾರ ಹೇಳಿದ್ರೆ ಈಕೆಗೆ ಸಿಟ್ಟು ಬರ್ತೈತಿ. ಸುಮ್ಮನೆ ಮಾತಾಡೋದಕ್ಕಿಂತ ಬಾಯಿ ಮುಚ್ಕೊಂಡಿರೋದು ವಾಸಿ. ಆಕೆ ಗಂಡನ ಮೇಲೆ ನಂಬಿಕೆ ಇಟ್ಟಾಳ. ಏನು ನಾನೇ ತಪ್ಪು ತಿಳ್ಕೊಂಡ? ಆದಿತ್ಯ ಛೆ ಅಂಥ ಹುಡುಗ ಅಲ್ಲ, ಒಳ್ಳೆ ಹುಡುಗ. ಇಲ್ಲ ಹಾಗೆಲ್ಲ ಆಸೆ ಪಡ ಅಂತಾನಲ್ಲ, ನಾನೇ ತಪ್ಪು ತಿಳ್ಕೊಂಡೆ ಅಂತ ಕಾಣ್ತೈತಿ. ಏ ಮೀನಾಕ್ಷಿ ಏನು ಬೇಕಾ ಮಂಜಕ್ಕ? ಎದಕ್ಕೆ ಕರೆಯತಿ? ಕರಿಯದ ಆಮ್ಯಾಗ ಹೊರಗೆ ನಿಂತಾಳಲ್ಲಿ ಅಕ್ಕ ಕುಂತಾಳ. ಒಂದಿಟ್ಟು ಮಾತಾಡ್ಸೋಣ ಬಾ. ಮತ್ತೆ ನೋಡಿ ಇಲ್ಲಿ ಬಂದರೂ ಮಾತಾಡ್ಸಿಲ್ಲ ನಂಗೆ ಆಗಬಾರ್ದ. ನಡಿ ಬೆಣ್ಣೆ ಹಚ್ಚೋಣ. ಹೌದು. ಯಾಕ ಇತ್ತಾಗ ಅಂದ್ರೆ ಹೊಳೆ ಬಂದಿಂದ ಸೊಸಿ ಮೇಲೆ ಘನಜೀವ ಹೇಳ್ಬಿಡು. ಯವ್ವ ಯಾಕ ಈ ಮನೆ ಈಗ ಕಳ ಬಂತು ನೋಡುವ. ಮತ್ತೆ ಗರ್ಭ ಗುಡಿಯಾಗ ದೇವ್ರಿಲ್ಲ ಅಂದ್ರೆ ದೇವ್ರ ಗುಡಿಗೆ ಹೋಗಂಗೆ ಆಕತ್ತೇನು? ಹಂಗೆ ಒಂದು ತಲೆ ಮರಿ ಆದ್ರೆ 10 ತಲೆ ಮರಿ ಆಕವಂತೇಳಿ ನೀ ಇದ್ದಾಗ ಯಾರ್ಯಾರೋ ಬರ್ತಿದ್ರು ಹೋಗಿದ್ರು. ಮೊನ್ನೆ ಒಂದು 8-10 ದಿನ ನೀ ಇದ್ದಿದ್ದಿಲ್ಲ. ತಗೋ ನಿನ್ನ ಮನೆ ಬಣ್ಣ ಹಚ್ಚಿಬಿಟ್ಟಿತ್ತು. ಕುಂದ್ರಾಕ್ ಬೇಡ ನಿಂದ್ರಾಕ್ ಬೇಡ, ನಿಂತಲ್ಲಿ ನೀರು ಕುಡಿಯಂಗಿಲ್ಲ, ಹಂಗಾಗಿತ್ತು ನೋಡು. ಅವ್ವವ್ವ, ಅಯ್ಯೋ ನಿಂತು ನೀರು ಕುಡ್ದಿಲ್ಲ ಪಾಪ ನೀನು. ತು ಅದಕ್ಕೆ ಯಾಕ ಸೊರಗಿ ನೋಡ್ಲೆ. ಯಾಕ ಇರ್ಲಿ ಬಿಡು, ನಿನ್ನ ಸಲಾಗಿ ಸ್ವರ್ಗದೇನ ಕರಗಿದ್ರು ಅಡ್ಡಿ ಇಲ್ಲ. ಅಲ್ಲ, ಒಟ್ಟಿಗೆ ನೀ ಮನೆಗೆ ಬಂದಿಲ್ಲ, ಅದೇ ನನಗೆ ಭಾಗ್ಯ, ಖುಷಿ. ಅಕ್ಕ ನೀನೇ ಮನೆ ಪನಿ ಬಿಟ್ಟು ಹೋಗ್ಯನಂತ ಮಾತಾಡಬೇಡವ. ನಮಗಂತರೂ ತಡ್ಕೊಳಕ್ಕೆ ಆಗಂಗಿಲ್ಲ. ಅದೇನೋ ಗೊತ್ತಿಲ್ಲ, ನಮ್ಮ ಒಡ ಹುಟ್ಟಿದ ಅಕ್ಕ ಹೆಂಗೆ ಮನೆ ಬಿಟ್ಟು ಹೋದ್ರೆ ಸಂಕಟಕತ್ತೆ ಹಂಗಾಕತ್ತೆ ನಮಗೆ. ಅದಕ್ಕೆ ಯಕ್ಕ ನಿನ್ ಬಿಟ್ಟು ಬಾಳೆ ಮಾಡಿ ನಮಗಂತರೂ ಗೊತ್ತೇ ಇಲ್ಲ ನೋಡವ. ಬಾಳೆ ಮಾಡಿ ಗೊತ್ತಿಲ್ಲ, ಕಳತನ ಮಾಡಿ ಗೊತ್ತೈತಲ್ಲ. ನಂದ ಸರಾನ ಯಾರದ ನೆಕ್ಲೇಸ್ನ ಕಳತನ ಮಾಡಿದ್ದ, 4 ತೊಲಿ ನೆಕ್ಲೇಸ್ನ. ಏನ 4 ತೊಲಿ ನೆಕ್ಲೇಸಾ? ಏನನ್ವ ನಮಗೆ ಗೊತ್ತಿಲ್ಲ ಬಿಡ. ಕರೆನ ಇಬ್ರಿಗೆ ಗೊತ್ತಿಲ್ಲ? ಕರೆನವ ನಮಗಿಬ್ರಿಗೆ ಗೊತ್ತಿಲ್ಲ. ಮತ್ತೆ ನೀನ ಅಂದಿ ಮೀನಾಕ್ಷಿ, ನೀನ ಅಂದೆಲ್ಲ ಮಂಜುಳಾ ಕದ್ದಾಳ ಅಂತೇಳಿ. ಮತ್ತೆ ಈಗ ನೋಡಿದ್ರೆ ಗೊತ್ತಿಲ್ಲ ಅಂತಿ. ಆಗ ಹೇಳ್ಬೇಕಾರೆ ಚಲೋ ಅನಿಸ್ತಾನ? ನಾನು ಯಾವಾಗ ಅಂದೆ ಅಕ್ಕ? ನಾನು ಮಂಜುಳಾಕ್ಕನ ಮೇಲೆ ಹೇಳೇನೆ. ಹೌದಾ? ಅಲ್ಲೇ ನಾ ಕದ್ದೇನೆ. ನೀನ ಅಂದೆ ಅಂತಲ್ಲ, ನಾ ತಗೊಂಡೇನಿ, ಅಕ್ಕ ಗೊತ್ತಿಲ್ಲ ಅಂತೇಳಿ. ನಾ ತಗೊಂಡೇ ಇಲ್ಲ ಅಕ್ಕ. ಏನ ಕದ್ದಕ್ಕೆ ಈಕಿ ಬಿಡಾಡಿ, ಈಕಿ ಕದ್ ನನ್ನ ಮ್ಯಾಗ ಹೇಳ ತಗೊಂಡ ಆಕಿ ಮಗಳಿಗೆ ಕೊಟ್ಟು ಕಳ್ಸಾಳ. ಎಷ್ಟು ಸೊಕ್ಕಿರ್ಬೇಕು ನಿಮಗೆ? ನನ್ನ ಸೊಸಿದನ್ನ ಆವರಣನ ಕಳತನ ಮಾಡ್ತೀರಿ? ಅಬ್ಬಬ್ಬಬ್ಬ, ಎಷ್ಟರ ಬಿಲಾಸ್ ಬಿಟ್ಟಿರ್ಬೇಕಂಗಾರ ನೀವು. ಭಾರಿ ಇದಿರ್ ಬಿಡ ನೀವು ಹಂಗಾರ. ಅಲ್ಲ, ಒಟ್ಟೆ ಯಾರನ್ನೂ ನಂಬಾರ್ದು ಅಂತೇಳಿ ಭಾಳ ಚಂದ ಹೇಳ್ಕೊಡ್ತೀರಿ. ಕರೇನೆ ನಂಬಾರ್ದು ನೋಡಿ ಯಾರನ್ನು. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 900888991112